ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದಿರಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಇವತ್ತು ಎಲ್ಲರಿಗೂ ಸ್ಪೆಷಲ್ ಡೇ ನೋಡಿ, ತುಂಬ ಖುಷಿ ಆಗುತ್ತಾ. ಇವತ್ತು ಇದು ಸ್ನೇಹಿತರ ದಿನಾಚರಣೆ ನೋಡಿ, ತುಂಬ ಖುಷಿ ಆಗುತ್ತಾ. ಯಾವುದೂ ಬಡತನ ಸಿರಿತನ ಯಾವುದೂ ಕೊನೆ ತನಕ ಉಳಿಯೋದಿಲ್ಲ ರೀ. ಗೆಳೆತನ ಮಾತ್ರ ಕೊನೆ ತನಕ ಉಳಿಯೋದು. ಎಷ್ಟೇ ಶ್ರೀಮಂತರಲ್ಲಿ ಬಾಡ್ರಿಲ್ಲಿ ಅದು ಯಾವುದು ನಮ್ಮಿಂದ ಬರಲ್ರಿ. ಗೆಳೆತನ ಅನ್ನೋದು ಒಂದು ದೊಡ್ಡ ಮಹತ್ವ. ಅದು ಸ್ನೇಹಿತರಿಗೆ ಬೆಲೆ ಕಟ್ಟೋಕ್ಕಾಗಲ್ಲ. ಇವಾಗ ಸ್ನೇಹಿತರ ದಿನಾಚರಣೆ ನೆನಪಾಗೋದೇನೆಂದ್ರೆ ಅದರ ಒಬ್ರೊಬ್ರು ಸ್ನೇಹ ಭಾರಿ ಇದು ಇರುತ್ತೆ. ಚಿರಕಾಲ ಇರಲಿ ಈ ಸ್ನೇಹ, ಚಿರಕಾಲ ಉಳಿಲಿ ಈ ಸ್ನೇಹ. ಆ ಸಾಂಗನು ಭಾರಿ ಇಷ್ಟ ಆಗುತ್ತೆ ನೋಡಿ. ಅಂಥವ್ರು ಅದಾರ, ಹಿಂಗೂ ಇರ್ತಾರೆ. ಯಾವದೇ ಇಲ್ರಿ ಯಾರ ಯೂಟ್ಯೂಬ್ ಫ್ಯಾಮಿಲಿ ಅಕ್ಕ ತಂಗಿಯವರಿಗೂ ಈ ಥರ ದಿನಾಚರಣೆಯ ಶುಭಾಶಯಗಳು ನೋಡಿ. ಮತ್ತು ನಾನೆಲ್ಲ ಸಾಲಿ ಕಲಿತಾ ನನ್ನ ಗೆಳತಿಯರಿಗೂ ಸ್ನೇಹಿತರ ದಿನಾಚರಣೆ ಶುಭಾಶಯಗಳು. ಎಲ್ಲರೂ ಎಲ್ಲೆಲ್ಲದಾಗ ನೋಡಿ ಮಿಸ್ ಮಾಡ್ಕೊಂಡ್ಬಿಡ್ತೀವಿ. ಒಂದಿಷ್ಟು ಫ್ರೆಂಡ್ಸಿನ ನಂಬರ್ ಇದ್ದು ಅವ್ರಿಗೆಲ್ಲ ಶೇರ್ ಮಾಡಿದೆ ನಾನು. ಮತ್ತು ಯೂಟ್ಯೂಬು ಅಕ್ಕ ತಂಗಿಯರು ಎಲ್ಲರೂ ವಿಶ್ ಮಾಡಿದ್ರಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ಚು. ಮಣ್ಣಿ ಇವತ್ತು ಸಂಡೇ ಆದರೂ ಇನ್ನೂ ಸ್ವಲ್ಪ ಮಲ್ಕೋಬೇಕಂದ್ರೆ ನಿನ್ನೆಲ್ಲ ರಾತ್ರಿ ಅಲ್ಲಿದಲ್ಲೇ ಬ್ಲೌಸ್ ಕಟ್ ಮಾಡೋದು ಅಲ್ಲಿದಲ್ಲೇ ಇಟ್ಟು ಮಲ್ಕೊಂಡ್ಬಿಟ್ಟೆ. ಆದರೂ ಒಂದೆರಡು ಬ್ಲೌಸರ ಕಟಿಂಗ್ ಮಾಡ್ಕೊಂಡ್ರಾತು, ಟಿಚ್ ಮಾಡಿದ್ರಾತು ಅಂತೇಳಿ ಬೇಗ ಎದ್ದೀನಿ ರೀ. ಇವತ್ತು ನೀನು ಮಲ್ಕೋಬೇಕಂದ್ರೆ ಲೇಟಾಗಿತ್ತು. ಏನು ಮಾಡೋಕೆ ನೋಡಿ, ಮಕ್ಕಳು ಮಲ್ಕೊಳ್ರಿ. ಇವತ್ತು ಶ್ರಾವಣಿದೇನು ಟ್ಯೂಷನ್ ಇಲ್ಲ ಅಂತ. ಒಂದೊಂದು ದಿನ ಆಯ್ತಾರ ಇರುತ್ತೆ, ಒಂದಿನ ಆಯ್ತಾರ ಇರಲ್ಲ ನೋಡಿ ಟ್ಯೂಷನ್ ಇಲ್ಲಂತ. ಅವತ್ತು 8 ತನಕ ಮಲ್ಕೊಳ್ರಿ. ನೀನು ಮಧ್ಯಾಹ್ನದಾಗೂ ಆಯ್ತಾ ಶನಿವಾರ ದಿನ ನಿದ್ದೆ ಹೊಡೆದಾರ. ಇವಾಗ ಸಂಡೇ ಅಂದ್ರೂ ಒಂದು ಸ್ವಲ್ಪ ಮಲ್ಕೊಳ್ಳಿ. ಏನಾದ್ರು ದೋಸೆ ಮಾಡ್ಬೇಕ್ರಿ, ಅದಕ್ಕೆ 5 ಆಗೈತೆ. 6, 7 ತನಕ ಕಟ್ ಮಾಡಿದ್ರೆ ಒಂದೆರಡು ಬ್ಲೌಸ್ ಕಟ್ ಮಾಡ್ಕೊಂಡ್ರೆ ಬೇಸಾಗುತ್ತೆ ರೀ. ಮಕ್ಕಳು ಮನೆಗೆ ಗಿರಾಕಿ ಬರೋದು ಹಿಂಗೆ ಬ್ಲೌಸ್ ಕಟ್ ಮಾಡೋದಾಗ ನೋಡಿ. ಒಂದು ಬ್ಲೌಸ್ ಕಟ್ ಮಾಡ್ಬೇಕಂದ್ರೆ 5-6 ಮಂದಿ ಬಂದ್ರಿ ಮಾತು ಹೇಳೋದಾಗ ಹೋಗುತ್ತೆ ನಂದು. ಯಾರಾದರೂ ಬಂದ್ರೆ ಕುಂದ್ರೋದು ಮಾತು ಹೇಳೋದು ಅವ್ರು ಕೂಡ ಇದೇ ಆಗಿಬಿಡುತ್ತೆ. ಮತ್ತು ಏನು ಮನೆ ಬಂದಿರ್ತಾರೆ ಮಾತಾಡಲೇಬೇಕಾಗತ್ತೆ ರೀ. ನಮ್ಮ ಕೆಲಸ ನೋಡ್ಕೊಂಡ್ರೆ ಅದು ನಮ್ಮ ಮನುಷ್ಯತ್ವ ಅನ್ನಲ್ಲ. ಈಗ ಇದು ಬೇಕ್ರಿ, ಕೆಲಸನೂ ಬೇಕು, ಅವ್ರ ಮಾತೂ ಬೇಕು, ಅವರೂ ಬೇಕು, ಎಲ್ಲನೂ ನೋಡ್ಕೊಲೇಬೇಕಾಗತ್ತೆ. ಒಬ್ಬರು ಸಿಸ್ಟರು ಕಮೆಂಟ್ ಹಾಕಿದ್ರಿ, ಅಕ್ಕ ಬರ್ತಡೇಗೆ ವಿಶ್ ಮಾಡಿರಿ ಅಂತ. 4ನೇ ತಾರೀಕಿಗಿದೆ ಬರ್ತಡೇ. ಇವತ್ತು 2ನೇ ತಾರೀಕು, 3ನೇ ತಾರೀಕಿಗೆ ವಿಶ್ ಮಾಡಿದ್ರೆ 4ನೇ ತಾರೀಕಿಗೆ ಅವ್ರು ತಲುಪುತ್ತೆ ನೋಡಿ. ನಿಮ್ಮದು ಯಾರಿಗಾದರೂ ಬರ್ತಡೇ ಇದ್ರೆ, ವೆಡ್ಡಿಂಗ್ ಆ್ಯನಿವರ್ಸರಿ ಇಲ್ಲಿ, ಬರ್ತಡೇ ಇಲ್ಲಿ, ಪ್ರತಿಯೊಂದು ಯಾವುದೇ ಒಂದು ವಿಶ್ ಮಾಡೋದಿತ್ತಂದ್ರೆ ಹೇಳ್ರಿ. ನಮ್ಮ ವಿಡಿಯೋ ಮೂಲಕ ನಿಮಗೆ ವಿಶ್ ಮಾಡ್ತೀನಿ. ಎಲ್ಲರೂ ಕೂಡ ವಿಶ್ ಮಾಡ್ತಾರೆ. ಏನು ನಿಮಗೂ ಒಂಥರ ಖುಷಿ, ನಮಗೂ ಒಂಥರ ಖುಷಿ ನೋಡಿ. ಇವತ್ತು ಇವ್ರ ಬರ್ತಡೇ ಇತ್ತು, ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು, ನಾನು ವಿಶ್ ಮಾಡಿದೆ ಅಂತ ನನಗೆ ಖುಷಿ. ನಾವು ಯೂಟ್ಯೂಬಲ್ಲಿ ಸಿಸ್ಟರ್ ವಿಶ್ ಮಾಡಿದ್ರೆ ಅಂತ ನಿಮಗೆ ಖುಷಿ ರೀ. ನಾವು ಇಲ್ಲಿ ಖುಷಿ ಪಡ್ತೀವಿ, ನೀವು ಅಲ್ಲಿ ಖುಷಿ ಪಡ್ರಿ, ಅಷ್ಟೇ ಜೀವನ. ಏನು ಇಲ್ಲರಿ ಜೀವನದಾಗ ಖುಷಿಯಾಗಿರ್ಬೇಕು ಎಲ್ಲರೂ. ನಾನು ಮಾತ್ರ ತುಂಬ ಖುಷಿಯಾಗಿದ್ದೀನಿ. ಇವತ್ತು ಸಂಡೇ, ಮಕ್ಕಳು ಮನೆಯಾಗಿರ್ತಾರೆ, ಫುಲ್ ಹ್ಯಾಪಿಯಾಗಿ ದೋಸೆ ಮಾಡ್ತೀನಿ ರೀ ನಾಷ್ಟಕ್ಕೆ. ದಿನ ಒಂದು ಇಡೀ ವಾರ ರೊಟ್ಟಿ ಪಲ್ಯ ಅದು ತಿಂದು ಬೇಸರ ಆಗೈತೆ ಮಕ್ಕಳಿಗೂ. ಶ್ರವಣ್ ಹೇಳಿದ್ದ, ಮಮ್ಮಿ ನಾಳೆ ದೋಸೆನೇ ಮಾಡ್ಬೇಕು ನೀ ಅಂತೇಳಿ. ಅದಕ್ಕೆ ನಿನ್ನೆ ಇದು ದೋಸೆ ಮಾಡಿದ್ರೆ ಗನ ಗೋಜ್ರಿ ಗನ ಬಾಂಡೆ ದೋಸೆ ಮಾಡಿದ್ರೆ ಸಿಕ್ಕಾಪಟ್ಟೆ ಬಾಂಡೆ ಆಗ್ಬಿಡ್ತದೆ. ದೋಸೆ ಮಾಡಿರಿ, ಇಡ್ಲಿ ಮಾಡಿರಿ, ಪಡ್ಡು ಮಾಡಿರಿ, ಇದು ರಗಳಿ ಭಾಳ ಆಗುತ್ತೆ. ಪೂರಿ ಮಾಡಿರಿ, ಬಾಂಡೆ ಭಾಳ ಆಗ್ತಾವೆ. ಆದ್ರೆ ಮಕ್ಳಿಗೆ ಅದೇ ಇಷ್ಟ ಆಗುತ್ತೆ ನೋಡಿ, ನಾಷ್ಟನೇ ಇಷ್ಟ. ಪಲಾವು ರೈಸ್ನ್ಯಾಗ ಮತ್ತು ರೈಸ್ ಐಟಮ್ಸು ಮತ್ತು ನಿಂತವು ನಾಷ್ಟ ಮತ್ತು ಇಂಥವು ಚಪಾತಿ ರೊಟ್ಟಿ. ಈಗಿನ ಮಕ್ಕಳು ರೊಟ್ಟಿನೇ ಉಣ್ಣಲ್ಲ ನೋಡ್ರಿ. ನನ್ನ ಮಕ್ಕಳಿಗೆ ಹೆಚ್ಚು ರೊಟ್ಟಿನೇ ಭಾಳ ಕೊಡ್ತೀನಿ. ಅವರು ಕೈ ಮಾಡ್ತಿರ್ತಾರೆ, ಯಾಕೆ ಉಣ್ತಿರಲ್ಲ ಅಂತೀನಿ, ಉಣ್ತಾರೆ ನೋಡಿ. ನಾವು ಏನು ಮನ್ಯಾಗ ಮಾಡ್ತೀವಿ ಅಡುಗೆ, ಏನು ಉಣ್ತೀವಿ ಅದನ್ನೇ ಉಣ್ತಾರೆ. ಬರೀ ಬ್ಲೌಸ್ ಕಟ್ ಮಾಡೋನು, ಎಷ್ಟು ಬ್ಲೌಸ್ ಕಟ್ ಮಾಡ್ತೀನಿ ಏನನ್ನೋದು ವಿಡಿಯೋದಾಗ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಾಗ ನೋಡಿ. ಇವತ್ತು ಸ್ಕೂಲ್ ಇಲ್ಲಾಂದರೂ 5-10 ನಿಮಿಷಕ್ಕೆ ಎದ್ದು ನೋಡಿ. ಎದ್ದು 5 ನಿಮಿಷ ಕಮ್ಮಿ ಇಟ್ಟಿದ್ದೀನಿ. ಮತ್ತು ಇವಾಗ 5:10 ಆಗೈತೆ. ವಿಡಿಯೋ ಮಾಡ್ರಾಗನೇ ಎಲ್ಲ ಅಲ್ಲೇ ಬಿಟ್ಟು ನೋಡಿ. ಬಿಟ್ಟು ಕೇರಿ ಮಲ್ಕೊಂಬಿಟ್ಟೆ. ಬಟ್ಟೆನೂ ನಿನ್ನ ಬಟ್ಟೆ ಕಸ್ಟಮರ್ ಬಂದು ಕಿತ್ತಾಡಿಕೆ ಬೇಸರ ಅನಿಸ್ಬಿಡ್ತು ನೋಡಿ. ನಿನ್ನ ಬಟ್ಟೆ ವ್ಯಾಪಾರ ಸಿಕ್ಕಾಪಟ್ಟೆ ಸುಸ್ತು ಅನ್ನಿಸ್ತು. ಯಾಕೆ ಅಲ್ಲಿದೆಲ್ಲ ಬಿಟ್ಟು ಮಲ್ಕೊಂಬಿಟ್ಟೆ. ಎಲ್ಲ ಬಾಂಡೆಗಳೂ ಗೊಳೆ ಮಾಡಬೇಕು. ಇದು ದೋಸೆ ಇಟ್ಟು ಬಂದೈತೆ ಮಾಡೈತೆ ನೋಡಬೇಕು. ಪಟ ಒಂದೆರಡು ಬ್ಲೌಸ್ ಕಟ್ ಮಾಡ್ಕೋಬೇಕ್ರಿ. ಒಂದರ ಕಟ್ ಮಾಡಿ ಕೆಲ್ಸಕ್ಕೆ ನಿಂದಿರ್ತೀನಿ ರೀ. ದೋಸೆ ಇಟ್ಟು ಮಸ್ತ್ ಉಬ್ಬೈತೆ ನೋಡಿ, ಮಸ್ತ್ ಉಬ್ಬೈತಿ. ದೋಸೆ ಮಾಡಬೇಕು. ಶಿವಕುಮಾರ ಹೊಲಕ್ಕೆ ಕಳಿಸ್ಬೇಕ್ರಿ, ಅವ್ರ ಅಮ್ಮ ಸಾಕ ದೋಸೆ ಹಾಕಿ ಕಳಿಸ್ಬೇಕು. 2 ಕಿಟ್ಲಿ ಇಲ್ಲೇ ಆಗ್ಯಾವು. ಹೋಗಂತೀನಿ ಏನೇನು ಮಾಡ್ತಾರೆ ನೋಡೋಣ್ರಿ. ಶ್ರವಣನು ಎದ್ದ ನೋಡಿ, ಇವಾಗ ಎದ್ದು ಇಲ್ಲಿ ಕುಂತಾರೆ ನಿದ್ದಿಗನ್ನಾಗ. ಟೆಸ್ಟಿಗೆ ಓದ್ತೀನಂದ, ಅದಕ್ಕೆ ಒತ್ಕೊಂಡು ಕೇರಿ ಹೊಂಟು ನೋಡಿ ಮನೆಯಿಂದ.
ಹೊತ್ಕೊಂಡೋಗಿ ಮನೆಯಿಂದ ಬಿಟ್ರೆ ರೆಸ್ಟಿಗೆ ಹೋಗಿ ಬಂದು ಮಲಗಿಸಿದ್ದೀನಿ ರೀ ಅವನ್ನ. ಮತ್ತು ಒಳ್ಳೆ ಕಂಟಿನ್ಯೂ ಮಾಡಿ ನೋಡಿ ಬೀರಪ್ಪ ಮುತ್ತನ ದರ್ಶನ ಮಾಡ್ಕೋರಿ. ಬೀರಪ್ಪ ಮುತ್ತನ ಗುಡಿಯಲ್ಲಿ ಮೈಕ್ ಹಾಕಿರ್ತಾರೆ. ಹಿಂಗಾಗಿ ಒಂದು 2 ನಿಮಿಷ ಅಟ್ಟೆ ವಯಸ್ಸವ್ರು ಕೊಟ್ಟಿರ್ತೀನಿ. ಆಮೇಲೆ ಮಾಮೂಲಿನ ಮಾತಾಡ್ತೀನಿ ನೋಡಿ. ನನಗೆ ವಯಸ್ಸವ್ರು ಕೊಡೋಕ್ಕಿಂತ ಮಾತಾಡೋದು ತುಂಬ ಇಷ್ಟ. ಮಾತಾಡಿದ್ರೆ ಕ್ಲಿಯರಾಗಿ ನಾವು ಮಾತಾಡ್ಬಿಡ್ತೀವಿ. ಇದು ವಯಸ್ಸವರು ನೆನಪು ಮಾಡ್ಕೊಂಡು ವಯಸ್ಸವ್ರು ಕೊಡಬೇಕಾಗತ್ತೆ. ವಯಸ್ಸವ್ರದ್ದೇ ಬೇರೆ, ಡೈರೆಕ್ಟ್ ಮಾತಾಡೋದೇ ಬೇರೆ ನೋಡಿ. ಡೈರೆಕ್ಟ್ ಮಾತಾಡ್ಬಿಡೋದು ಭಾಳ ಚಲೋ ನೋಡಿರಿ. ಬರೀ ಮತ್ತೆಲ್ಲ ಕೆಲಸ ಮುಗಿಸೋದು ಸಿಗೋಣ ನೋಡಿರಿ. ಜಸ್ಟ್ ಜಾಕಾಯಿತು. ಶ್ರಾವಣಿ ಶಿವಕುಮಾರ್ ಜಾಕಾಗಿ ಊಟ ಆಗಿ ಹೊಲಕ್ಕೆ ಹೋಗ್ಯಾರ ಅವರು. ಮಾನ್ಯ ಹೊಲಕ್ಕೆ ಹೋಗಿದ್ನಲ್ಲಿ ಪೂಜೆಗೆ 2 ಕಿಟ್ಲಿಲ್ಲೇ ಎದ್ದು ಅಕ್ಕ ದೋಸೆ ಚಟ್ನಿ ಹಾಕಿ ಕೊಟ್ಟು ಕಳಿಸಿದೆ. ಶ್ರಾವಣಿ ಶಿವಕುಮಾರ್ ಹೋಗ್ಯಾರ ನೋಡಿ, ಕೊಟ್ಟು ಬರ್ತಾರ. ಪಾರವಲ್ಲ ಮನೆಗಳದವ್ರಿ. ಆ ಹುಡ್ರು ಬಂದಿದ್ದು ಅವ್ರಿಗೆ ಕೂಡ ಹೋಗ್ಯಾರ. 4 ಮಂದಿ ಕೂಡ ಹೋಗ್ಯಾರ. ಮತ್ತು ಇವು ನಮ್ಮ ಅತ್ತೆ ಅಕ್ರಿ ಆತು ಬಂದಿದ್ಲು. ಆ ಅಮ್ಮಗೆ 1 ದೋಸೆ ಹಾಕಿ ಕೊಟ್ಟೆ ತಿಂದು ಕಾಲು ಬ್ಯಾನ್ ಆಗೈತಂತ್ರಿ. ಪಾಪ ಅನಿಸ್ತು ನೋಡಿ. ವಯಸ್ಸಾಗಿಂದ ಕಾಲು ಬ್ಯಾನ್ ನೋಡಿ. ತಾನೇ ಸುಮ್ಮನೆ ಬಾತೈತೆ ಅಂತ ನೋಡಿ. ಕಾಲು ಯಾಕೋ ಗೊತ್ತಿಲ್ಲ. ಬರೀ ನಾನು ಕೂಡ ಸದ್ದ ನಾಷ್ಟ ಹಾಕೋ ಇಟ್ಟೀನಿ. ವ್ಲಾಗ್ ಚಲೋ ಅವ್ರಿಗೆ ಕಳಿಸಿದೆ. ನಾಷ್ಟ ಹಾಕಿಕೊಟ್ಟುಗ ಮತ್ತು ಅಮ್ಮಗೆ ಶ್ರಾವಣಿಗೆ ಶಿವಕುಮಾರ್ಗೆ ಒಮ್ಮೆ ನಾಷ್ಟ ಹಾಕಿಕೊಟ್ಟೆ. ಮತ್ತು ನಾ ಜಾಕ ಮಾಡಿ ಬಂದು ಆ ಹೊಲಕ್ಕಿ ಸಾಯ್ಕೊಟ್ಟು ನಾ ಇಷ್ಟು ನಾಷ್ಟ ಹಾಕ್ಕೊಂಡು ತಿನ್ಬೇಕಂತೇಳಿ ಗಂಗಾಳ ಹಚ್ಚಿಂದು ಇಲ್ಲೇ ಕಾಣ್ತಿರ್ಬೇಕು. ನಾಷ್ಟ ಮಾಡೋಂಬರಿ. ನಾಷ್ಟ ಮಾಡಿ ಮತ್ತು ಇದಿಷ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡು ಇಂದ ಬಟ್ಟೆ ಒಗಿಬೇಕು, ಬಾಂಡೆ ತಿಕ್ಕಬೇಕು. ಒಂದಿಷ್ಟು ಬಾಳೆ ತಿಕ್ಕಿವಿ. ಮತ್ತು ಸಿಗೋ ನೋಡಿ 11ಕ್ಕೆ ಆಗುತ್ತೆ ನೋಡಿ. 10ಕ್ಕೆ ವಿಡಿಯೋ ಅಪ್ಲೋಡ್ ಮಾಡೋತ್ತು ಆಗಲ್ಲ. 11ಕ್ಕೆ ಹಾಕ್ತೀನಿ ರೀ. ಈಗ ಟೈಲರಿಂಗ್ ಚಾನಲ್ಗೆ ರೀ ನೈಟ್ ಉಳ್ದತ್ತು ನೋಡಿ. ದೋಸೆ ಇಟ್ಟು ಮಧ್ಯಾಹ್ನಕ್ಕೆ ಹಾಕೊಂಡ್ರೆ ಖಾಲಿ ಆಗುತ್ತೆ. ಯಾಕಂದ್ರೆ ನಾನು ಸ್ವಲ್ಪ ನೆನೆಕ್ಕಿದ್ದೀನಿ ರೀ. ಆದರೂ ಮತ್ತು ಆ ಕಡೆ ಆಯ್ತು ನೋಡಿ. ಶಿವಕುಮಾರ ದೋಸೆ ಆದ್ರೆ ಇಷ್ಟಪಟ್ಟು ತಿಂತಾನೆ ರೀ. ರೊಟ್ಟಿ ಪಲ್ಯ ಅಂದ್ರೆ ತಿಂದು ನೋಡಿ. ರೊಟ್ಟಿ ಪಲ್ಯ ಯಾಕೆ ಉಣ್ಣಲ್ಲ ಅಂದ್ರೆ ನಾವು ಉಣಿಸ್ಬೇಕು. ರೊಟ್ಟಿ ಪಲ್ಯ ದೋಸೆ ಆದ್ರೆ ಉಣ್ಸೋದು ಬೇಡ್ರಿ. 2 ದೋಸೆ ತಿಂದು ಎದ್ದು ಬಿಡ್ತಾವೆ ನೋಡಿ ದೋಸೆ ಆದ್ರೆ. ಹಾಗೆ ಬೇಳೆ ಸಾಂಬಾರು ಚಟ್ನಿ ಮಸ್ತ್ ನೋಡಿ ಕಾಂಬಿನೇಷನ್ನ. ಬರೀ ಚಟ್ನಿ ಅಂದ್ರೆ ನನಗೆ ಹೋಗಲ್ಲ ರೀ. ಸಾಂಬಾರು ಬೇಕೇ ಬೇಕು. ಬೇರೆ ನಾಷ್ಟ ಮಾಡಿ ಬಟ್ಟೆ ಬಾಂಡೆ ಮಾಡಿ ನಾಷ್ಟ ಮಾಡಿ ಪೂಜೆ ಮಾಡ್ತೀನಿ ರೀ. ಯಾಕಂದ್ರೆ ದೋಸೆ ಹಾಕ್ಕೊಂಡಿನಿ ಆರ್ತಾವು. ನಾಷ್ಟ ಮಾಡಿ ಪೂಜೆ ಮಾಡಿ ಬಟ್ಟೆ ಬಾಂಡೆ ಮಾಡಿ ಮತ್ತೆ ಲಾಗ್ ಕಂಟಿನ್ಯೂ ಮಾಡಿ ನೋಡಿ. ಟೈಮು 4 ಗಂಟೆ ಆಗಿ ಬಂದಿದ್ದೆ. ಶ್ರಾವಣಿ ಶಿವಕುಮಾರಿಂದ ಬಂದು ನೋಡಿ. ಅಲ್ಲೇ ಆಟ ಆಡ್ಕೋತ ಕುಂತ್ಬಿಟ್ರೆ ನೋಡಿ. ನಮ್ಮ ಅವ್ನ ಮಕ್ಳು ಅದಾರ. 2 ಗಂಡು ಮಕ್ಳು ಒಬ್ಬಕ್ಕೆ ಹೆಣ್ಮಳು ಅವರು. ಹಿಂಗಾಗಿ ಅವ್ರಿಗೂ ಆಟ ಆಡ್ಕೋತ ಕುಂತಾರೆ. ಸಂಡೇ ಎಲ್ಲ ಇರ್ಲಕ್ಕೆ ಬಿಡು ಅಂತ ಕಳ್ಸಿದ್ದು ನಾನೇ. ಬ್ಲೌಸ್ ಸ್ಟಿಚ್ ಮಾಡಾಕತ್ತಿದ್ದೀನಿ ರೀ. ಬ್ಲೌಸ್ ಸ್ಟಿಚ್ ಮಾಡಾಕೈತೆ. ಮತ್ತು ಲಾಗ್ ಚಾಲು ಮಾಡೇ ಇಲ್ಲ ಅಂತೇಳಿ ಲಾಗ್ ಚಾಲು ಮಾಡಿದೆ ನೋಡಿ. ವಾತಾವರಣ ಈ ಥರ ಇದೆ. ಮಳೆ ಇಲ್ಲರಿ ಇವತ್ತು. ನಿನ್ನ ಸ್ವಲ್ಪ ಮಳೆ ಆಗಿತ್ತು. ಊರಿಗೆ ಬರ್ತೀನಿ ಅಂದ್ಲು. ಬೇಡ ಅಂದು ನೋಡಿ. ಇವತ್ತು ಮಂಗಳವಾರ ಬಾರವ ಬುಧವಾರ ಮತ್ತು ನಾನು ಬಟ್ಟೆ ತರಕ್ಕೆ ಹೋದ್ನಿ ಅಂದ್ರೆ ನೀನು ಇರಾಕತ್ತಿ ಹುಡ್ರ ಮುಂದೆ. ಸುಮ್ಮನೆ ಇವತ್ತು ಬಂದು ಹಂಗೆ ಹೋಗೋದಕ್ಕಿಂತ ಬಟ್ಟೆ ತರಕ್ಕೆ ಹೋಗ್ಬೇಕ್ರಿ. ಇನ್ನು ಬಟ್ಟೆ ಮಾಲೆ ಹಾಕಬೇಕು. ನಾನು ಇವತ್ತೇ ಹೋಗ್ಬೇಕಂತ ಮಾಡಿದ್ದೆ. ಪ್ಲ್ಯಾನಿಂಗ್ ಇತ್ತು. ಇಷ್ಟು ಎಲ್ಲ ಆರ್ಡ್ರ್ ಅದಲ್ರಿ. ಪಾಪ ರೊಕ್ಕ ಕೊಟ್ಟಿರ್ತಾರೆ. ದುಡ್ಡು ಕೊಟ್ಟರಿಗೆ ಜಲ್ದಿ ತಲುಪಿಸ್ಬೇಕ್ರಿ ನಾವು. ಇವತ್ತು ನಿನ್ನೆ ಪ್ಯಾಕಿಂಗ್ ಮಾಡ್ಕೊಂಬಿಡ್ತಿದ್ವಿ. ಇವತ್ತು ಏನಾರು ನಂದು ಮುದ್ದೆ ಭಾಳ ಪೋಸ್ಟ್ ಆನ್ ಇರ್ತದ್ರೆ ಇವತ್ತು ಆಯ್ತಾರ ಆನ್ ಇರಲ್ಲ. ಇವತ್ತು ಪ್ಯಾಕಿಂಗ್ ಮಾಡ್ಕೋಬೇಕಂತೇಳಿ ಎಲ್ಲ ಅಡ್ರೆಸ್ ಬರ್ದು ನೋಡಿ. ಅಡ್ರೆಸ್ ಆ ಕಡೆ ಈ ಕಡೆ ಚೆಲ್ಲೆ ಪಿಲ್ಲೆ ಆಗಿಬಿಟ್ಟವು. ನಾನು ನೀಟಾಗಿ ಇಟ್ಟಿರ್ತೀನಿ ರೀ. ಯಾರಾದರೂ ಬಂದ್ರಂದ್ರೆ ಕಿತ್ತಾಡೋದು ನೋಡೋದು ಹೋಗೋದು ಹೀಗೆ ಮಾಡ್ತಾರೆ. ಎಷ್ಟು ಹೇಳಿದ್ರೆ ಕೇಳಲ್ಲ. ಕಿತ್ತಾಡಬೇಡ್ರವ ಅಂತೇಳಿ. ಹಿಂದಿನ ಭಾಗ ರೆಡಿ ಆಗೈತೆ. ತೋಡು ರೆಡಿ ಆಗ್ಯಾವು. ಮುಂಭಾಗ ಒಂದು ರೆಡಿ ಆಗೈತೆ. ಇನ್ನು ಕ್ರಾಸ್ ಪಟ್ಟಿ ಅದು ಹಚ್ಚಬೇಕು. 2 ಟಿಚ್ ಮಾಡಿಬಿಡ್ತೀನಿ ರೀ. ಇನ್ನೂ ಕೆಲಸ ಭಾಳ ಐತ್ರಿ. ಟಿಚ್ ಮಾಡಬೇಕು. ಇಷ್ಟು ಪ್ಯಾಕಿಂಗ್ ಮಾಡಬೇಕು. ಅಲ್ಲಿ ಟ್ರಿಜ್ರಿ ಒಳಗೆ ನೋಡಂಗಿಲ್ಲ ರೀ. ಅಷ್ಟು ಇದಾಗೈತೆ. ಬಟ್ಟೆ ಒತ್ತದ ತೆಗೆದ ಅದಿಷ್ಟು ಕ್ಲೀನಿಂಗ್ ಮಾಡಬೇಕು. ಶ್ರಾವಣಿ ಬಟ್ಟೆ ಎಲ್ಲ ತೆಗಿಡ್ಬೇಕು ಅಂತ ನಾ ಮಾಡಿದ್ದೀನಿ. ನೋಡೋಣ ಏನಾಗುತ್ತಲ್ಲ. ಇನ್ನು ಬಟ್ಟೆ ಬಾಂಡೆ ಹಂಗೆ ಇಟ್ಟೀನಿ. ಅವರು ಹೋಗಿಂದ ನಾಷ್ಟ ಮಾಡ್ಕೊಂಡು ತಿಂದು ಸ್ವಲ್ಪ ಲಾಟಿ ಒಲದೇನು ರೀ. ಇಷ್ಟು ನೈಟಿಗೂ ಸುದ್ದು ಮಾಡ್ಕೊಂಡು ಮಲ್ಕೊಂಬಿಟ್ಟು ನೋಡಿ. ಹಂಗೆ ನಾನು ಮಧ್ಯಾಹ್ನದಾಗ ನಿನ್ನ ಸ್ವಲ್ಪ ಮಲ್ಕೊಂಡೆಲ್ಲ ಅದೇ ರೋಡ ಬಿದ್ದುಬಿಡ್ತೀರಿ. ಹಂಗೆ ಒಬ್ರು ಅಕ್ಕೋರು ಕುಂತಾರ. ಅಕ್ಕೋರು ನಮ್ಮ ಮನೆ ಮಗಲ್ದವರು. ಅವ್ರು ಮಾತಾಡ್ತಾರೆ. ಅಲ್ಲೇ ಮುಕ್ಕೊಂಬಿಟ್ಟು ನೋಡಿ. ನಾನು ಏನು ಮಾಡೋದು. ನಿದ್ದೆ ಬಂತಂದ್ರೆ ಹಂಗಲ್ರಿ. ಅವರು ಮಾತೇ ಸಾಕಾಗಿ ನಾ ಮಲ್ಕೊಂಡೆಲ್ಲ ಎದ್ದು ಹೋದ್ರಿ ಅವರು. ನಾವು ಓದ್ತೀನವ ಅಂತೇಳಿ ಅಲ್ಲೇ ಕಣ್ಣು ಮುಚ್ಚಿಬಿಟ್ಟವ್ರಿ. ಒಮ್ಮೆ 3 ಗಂಟೆ ಆಗಿತ್ತು ಎದ್ದೀನಿ. ಎದ್ದಕ್ಕೇರಿ ಈಗ ವಿಡಿಯೋ ಅಪ್ಲೋಡ್ ಮಾಡಿದ್ದಿಲ್ಲ. 1 ಗಂಟೆಗೆ ಮುಕ್ಕೊಂದೇನು ರೀ. 3 ಗಂಟೆಗೆ ಎದ್ದೀನಿ ರೀ. ವಿಡಿಯೋ ಒಂದಕ್ಕೆ ಅಪ್ಲೋಡ್ ಮಾಡತ್ತು. ಅದು ಡೌನ್ಲೋಡ್ಗೆ ಇಟ್ಕೆ ಮಲ್ಕೊಂಬಿಟ್ಟೆ. ಯಾಕಂದ್ರೆ ಅದು ಇದು ಮಾಡಿದ್ದಿಲ್ಲ ರೀ. ನಾನು ಎಡಿಟಿಂಗ್ ಮಾಡಿದ್ದಿಲ್ಲ. ಅದು ಸಲ ಡೌನ್ಲೋಡ್ಗೆ ಇಟ್ಟು ಮುಕ್ಕೊಂಡೆ. ಇವಾಗ ಲೈವ್ಗಾರ ಹೋಗ್ತೀನಿ ರೀ. ಟೈಲರಿಂಗ್ ಚಾನಲ್ಗೆ ಲೈವ್ ಹೋಗಿ ಲೈವ್ ಮಾಡ್ತೀನಿ. ಅದು ಸನಿಯಾಗಿ ಬಂತು ರೀ. ಮೊನಿಟೇಷನ್ ಆನ್ ಆಗುತ್ತೆ. ಇನ್ನೊಂದು ವಾರ ಅಥವಾ 15 ದಿನದಲ್ಲಿ ಮೊನಿಟೇಷನ್ ಆನ್ ಆಗುತ್ತೆ ನೋಡಿ. ರೇಖಾ ಟೈಲರಿಂಗ್ ಚಾನಲ್. ಅಲ್ಲೊಬ್ರು ಸಿಸ್ಟರ್ ಕಮೆಂಟ್ ಹಾಕಿದ್ರಿ.
ಟೀಚಿಂಗ್ ಅಲ್ಲ ಸ್ಟಿಚಿಂಗ್ ಅಂತ ಗೊತ್ತು, ಮಾತಾಡೋರಾಗನೇ ಟೀಚಿಂಗ್ ಅಂತಲೇ ಬಂದುಬಿಡ್ತಿರೋದು. ಸ್ಟಿಚಿಂಗ್ ಅಂತ ಬರಲ್ಲ, ಟೀಚಿಂಗ್ ಅಂತಲೇ ಬರುತ್ತೆ. ಮಾತಾಡ್ರಾಗೇ ಎಲ್ಲನೂ ಯಾರೋ ಪರ್ಫೆಕ್ಟಾಗಿ ಒಂದೇ ಟೈಮ್ ಎಲ್ಲ ಕರೆಕ್ಟಾಗಿ ಮಾತಾಡ್ತೀವಿ ಅಂತ ಆಗಲ್ಲ, ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಬರ್ತಿರ್ತಾವೆ. ನೀವು ಹೇಳಿದ ಕರೆಕ್ಟ್. ಮತ್ತೊಬ್ಬರು ಸಿಸ್ಟರು ಇದು ಅಂದಿದ್ದೆ ನಾನು, ಉರ್ಲಾಕ್ ಹಾಕೋದು ಮಗ್ಲ ಬ್ಲೌಸ್ ಸ್ಟಿಚ್ ಮಾಡಿ ಉರ್ಲಾಕ್ ಹಾಕ್ತೀವಲ್ಲ ಅದಕ್ಕೆ ಪಿಕೋ ಅಂದಿದ್ದೆ. ಅಲ್ಲ ಸಿಸ್ಟರ್ ಉರ್ಲಾಕ್ ಅಂದರು. ಅದು ಅದೇ ನನ್ನ ಬಾಯಾಗಿತ್ತು, ಬರಲಿಲ್ಲ, ಅದಕ್ಕೆ ಪಿಕೋ ಅಂದೆ. ಆ ವಿಡಿಯೋ ಚೆನ್ನಾಗಿ ನೋಡಿರಿ, ಯಾಕಂದ್ರೆ ಅಂಥ ವಿಡಿಯೋನೇ ಇಷ್ಟಪಡ್ತಾರೆ ನನ್ನ ಲಾಗಲ್ಲಿ. ಕಟಿಂಗು ಟೀಚಿಂಗು ಮಾಡ್ಬೇಕಂದ್ರೆ ಇನ್ನೂ ಎಕ್ಸ್ಟ್ರಾ ಬೇಕಾಗುತ್ತೆ. ನೋಡೋಣ್ರಿ ಹೇಳ್ತಾನೆ. ಅದು ಮೌಂಟೇಶನ್ ಆನ್ ಅಂತಂದ್ರೆ ನೋಡಬೇಕು, ಒಂದು ಸ್ಟ್ಯಾಂಡ್ ವ್ಯವಸ್ಥೆ ಮಾಡಬೇಕು, ಏನಾದರೂ ವ್ಯವಸ್ಥೆ ಮಾಡ್ಕೋಬೇಕ್ರಿ. ಎಲ್ಲ ವ್ಯವಸ್ಥೆಕ್ಕೂ ಅಮೌಂಟ್ ಬೇಕು. ಅದಕ್ಕೆ ಹೋಗ್ಲಿಕ್ಕೆ ಮುಂದೆ ಬರೋ ದಿನಗಳಲ್ಲಿ ನೋಡೋಣ್ರಿ. ಏನದು ಸ್ಟ್ಯಾಂಡ್ ಸಿಸ್ಟರ್ ಒಬ್ಬರು ಸಿಸ್ಟರ್ ನಮ್ಮ ಹೇಳಿದ್ದೆ ಬಿಡ್ತೀನಿ ಅಂತ ಹೇಳಿದರು. ಸ್ಟ್ಯಾಂಡಿದ್ದು ಬಿಟ್ಟು ನೋಡಿ. ನಾ ಶ್ರಾವಣಿ ದಾರಿ ಕಾಳಕತ್ತೀನಿ. ಶ್ರಾವಣಿ ಶಿವಕುಮಾರ ಇವತ್ತು ಮನ್ಯಾಗ ಇಲ್ಲರಕ್ಕೆ ತುಂಬ ಬೋರ್ ಹಾಕತ್ತೈತಿ. 4 ಗಂಟೆ ಆಗೈತ್ರಿ. ಒಂದು 10:30 ಹೋಗ್ಯಾರ ಅವರು. 10:30 ಹೋದವ್ರು 4 ಗಂಟೆ ಆದ್ರೆ ಇನ್ನೂ ಬರಲ್ಲ ನೋಡಿ. ಅಲ್ಲಿ ದೇವ್ರ ಗುಡಿ ಐತ್ರಿ, ದೇವ್ರ ಗುಡಿ ಮುಂದೆ ಗುಡಿಯಾಗ ಆಟ ಆಡ್ಕೊತ ಕೂತ್ಬಿಟ್ಟೋಡಿ. ಜೇರಿ ಹೊಡಿಗೆ ಐತ್ರವಲ್ಲ. ನಾಳೆಗೆ ಒಂದು ಊರಿಗೆ ಹೋಗ್ಬೇಕು, ಏನೇನು ಕೆಲಸ ಆಗುತ್ತೆ ಮಾಡ್ಕೋತೀನಿ ರೀ. ಬರೀ ಬ್ಲೌಸ್ ಸ್ಟಿಚ್ ಮಾಡಿ ಮತ್ತು ಲಾಗ್ ಕಂಟಿನ್ಯೂ ಮಾಡ್ತೀನಿ ನೋಡಿ. ಮಾಡ್ಬೇಕಾದ್ರೆ ಮಾಡಲೇ ಬಿಡ್ಬೇಕ್ರಿ. 6-10 ನಿಮಿಷ ಆಯ್ತು ನೋಡಿ. ಶ್ರಾವಣಿಯರು 5 ಗಂಟೆಗೆ ಬಂದರು. ಶ್ರಾವಣಿಯರು ಬರ್ರಾಗ ಬ್ಲೌಸ್ ಮುಗಿಯಾಕೆ ಬಂದಿತ್ತು. ಲೈವ್ ಹೋದೆ, ಲೈವ್ ಮಾಡ್ಬೇಕಂತೇಳಿ ನೆಟ್ಟೆಲ್ಲ ಖಾಲಿ ಮಾಡ್ಕೊಂಡೇನಿ ರೀ. ಬಟ್ಟೆ ಕಸ್ಟಮರ್ ಬಂದರು. 2 ನೈಟಿ 2 ಲಂಗ ಹೋದರು. ಮತ್ತೊಬ್ಬರು 1 ಟಾಪು 3 ಟಾಪು 2 ಪ್ಯಾಂಟು ಹಾಸಿಟ್ರ. ಇಷ್ಟು ಹಾಸಿಗೆ ಮಡ್ಚಿಡ್ಬೇಕ್ರಿ. ಮುಂಜಾನೆ ಒಣ ಹಾಕಿದ್ದೆ ಉಸು ಹಾಸಿಗೆಗಳು. ಶ್ರವಣ ಅಂಜಾನೆ ಮಾಡ್ಯಾನ್ರಿ, ಹಾಸಿಗೆ ಹುಚ್ಚು ಯಾಕತ್ತ ನೋಡಿ. ಏನು ಮಾಡ್ತೀರಿ, ಚೀಟಿ ಕಟ್ಸೋದು ಮಾಡ್ಬೇಕಾಗಿತ್ತು, ಇವತ್ತು ಹೋಗಲಿಲ್ಲ. ಶ್ರಾವಣಿ ನೋಡಿ ಅಲ್ಲಿ ಬಂದಾಡ್ರಿ. ಬಂದು ಕೇರಿ ಈಗ ಕನ್ನಡಿ ಮುಂದೆ ತಡಿತಲ್ಲಿ ಇಕ್ಕಿದೆ ಕೊಬ್ಬರಿ ಎಣ್ಣೆ ಹಚ್ಚಿ. ಒಳ ಶ್ರಾವಣಿ ಎಷ್ಟಕ್ಕೆ ಬಂದು 4ಕ್ಕೆ ಬಿಟ್ಟು ಇಲ್ಲಿ ಬರೋದು? ಮತ್ತು ನೀನು ಇನ್ನು ಎಷ್ಟಕ್ಕೆ ಬಾ ಅಂತ ಹೇಳಿದ್ದಮ್ಮ ಆಡಕ್ಕ? ಮತ್ತು ನೀ ಎಷ್ಟಕ್ಕೆ ಬಂದು? ಅಲ್ಲೇ ಆಡ್ಯಾರ ನೋಡಿ. ಅಮ್ಮನ ಜೀವ ತಿಂದಾರ ಅಂತ. ಅಮ್ಮ ಯಾರು ಜಗಳ ದ್ಯಾಮನ್ ಕರ್ಕೊಂಬರಕದ್ದೆ, ಬಾದ್ಯಮ್ಮ ಅಂತೇಳಿ ಶ್ರಾವಣಿನೇ ಬೇಟ ಮಾಡ ಅಂತ ಹೇಳಿಲ್ಲ ಅಮ್ಮ ಫೋನ್ಯಾಗ. ನೀನೇ ಅದೀಯವ ಈಗ ಮೇಕಪ್ ಎಲ್ಲಿ ಹೋಗೋದು? ಆ ಹರಕಂಗೆ ಹಾಕೊಂಡು ನೋಡಿ, ಹೊಟ್ಟಿ ಮ್ಯಾಗ ಹೆಂಗೆ ಅರದೈತಿ ಅಂತೆಲ್ಲ ಹಾಕೊಂಡು ಅಡ್ಯಾಡ್ಬಾರ್ದು. ದೊಡ್ಡಕ್ಕಾಗಿ ಈಗ ಇಷ್ಟು ನೈಟಿ ಮ್ಯಾಕಿಡು. ಬರೀ ನನಗೆ ಕೂಡ ಮನೆ ಹೆಂಗೆ ಐತಿ ನೋಡಿ. ಇಷ್ಟು ಕ್ಲೀನ್ ಮಾಡ್ತೀನಿ, ಅಂಗಳ ಕಸ ಹುಡ್ತೀನಿ. ಈ ನಮ್ನಿ ಮಾಡ್ತಾವ್ರಿ ಶ್ರಾವಣ ಮನ್ಯಾಗಿಲ್ಲ ನೋಡಿ. ಸಂಜೆಗೆ ಸಾಂಬಾರು ಐತಿ ಮಾಡ್ರಿ, ಅನ್ನ ರೊಟ್ಟಿ ಅದಾವು ಬಿಟ್ಬಿಡ್ತೀನಿ. ಮತ್ತು ನಾಳೆ ಮುಂಜಾನೆ ಚಪಾತಿ ಮಾಡೋದು. ಈಗೂ ಚಪಾತಿ ಮಾಡ್ಬೇಕು ಮಾಡಿ, ರೊಟ್ಟಿ ಮಾಡಲ್ರಿ. ಇದನ್ನು ಬ್ಲೌಸ್ ಮುಗಿಸಿದ್ ನೋಡಿ, ಎಷ್ಟು ಚಂದಾಗೈತ್ರಿ. ಈ ಥರ ಲೇಸ್ ಹಚ್ಚಿ ಬ್ಲೌಸ್ ಸ್ಟಿಚ್ ಮುಗಿಸಿನಿ. ಈ ಥರ ಒಂದು ಅದು ಒಬ್ಬರು ಸಿಸ್ಟರ್ ನಾನು ಇನ್ನು ವಿಡಿಯೋದಾಗ ಹೇಳಿದ್ದೆ, ಇದು ಮಿಷನ್ ಎಷ್ಟು ಬೀಳುತ್ತೀರಿ ಅದ ಅಂತೇಳಿ ಕೇಳ್ಕೊತೀನಿ ರೀ. ಅವ್ರ ನಂಬರ್ ಐತೆ, ಫೋನ್ ಹಚ್ಚಿ ಕೇಳ್ಕೊಂಡು ಲಾಸ್ಟ್ ಈ ಕಡೆ ಓರ್ಲಾಕ್ ಹಾಕೋ ಮಿಷನ್ ರೀ. ಓರ್ಲಾಕ ಕಾಜಿ ಗುಂಡಿ ಎಲ್ಲ ಬರ್ತಂತ ನಾನು ನೋಡ್ಕೊಂಬರ್ಬೇಕು ರೀ. ಮುದ್ದೆ ಒಳದಾಗ ಐತದು. ಇಲ್ಲೇ ಮುದ್ದೆ ಒಳಗೆ ಬಂದರೂ ಹೋಗಿ ನೋಡ್ಕೊಂಬರೋದು ಆಗವಲ್ಲ ನೋಡಿ. ನೋಡ್ಕೊಂಬಂದು ತೊಗೋಬೇಕ್ರಿ. ಅಮೌಂಟ್ ಎಷ್ಟಾಗುತ್ತೋ ಗೊತ್ತಿಲ್ಲ. ಇವಾಗ ಶ್ರಾವಣಂದು ಇಷ್ಟು ದಿನ ಕೂಲ್ ಪೀಸ್ ಆಗೈತೆ. ಇನ್ನೂ ಒಂದಿಷ್ಟು ಶ್ರಾವಣಿ ಕಟ್ಟೋದೈತೆ ರೀ. ಮುಂದಿನ ತಿಂಗಳು ಕಟ್ಟಿಬಿಡ್ತೀನಿ. ಬ್ಲೌಸ್ ಮಸ್ತಾಗೈತೆ ನೋಡಿ. ಹೊಲ್ತೀನಿ ರೀ. ಹೊಲಿದು ನೋಡಿ, ಅದೊಂದು ಟಿಚ್ ಮಾಡ್ತೀನಿ ರೀ ಇವತ್ತು. ನೋಡಿರಿ ಅಂಗಳ ಎಲ್ಲ ಕಸ ಗುಡಿಸಿದೆ. ನಾನು ಹೊಸ ಮನೆ ಕಸ ಗುಡಿಸಿದೆ. ಶ್ರಾವಣಿ ಮಾರಿ ತಕ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಿ ದೇವ್ರಿಗೆ ಬಂದು ಟೈಮು 7ಕ್ಕೆ 5 ನಿಮಿಷ ಕಮ್ಮಿ ಆಯ್ತು. ಟೈಮ್ ಹೆಂಗಾಗುತ್ತೋ ಹಾಗೇ ಬಿಡುತ್ತೆ ನೋಡಿ. ಇದಿಷ್ಟು ಕ್ಲೀನ್ ಆಗೈತೆ. ಈ ಕನ್ನಡ ಓದಕ್ಕೆ ಬಾಲಿ ನಿಂಗೆ? ಸೊಸಿ ಉದ್ರಿ ಕೊಡೋದು ಅಂದ್ರಿ ಬಟ್ಟೆ. ಇವತ್ತರ ಸಂಡೇ ಐತೆ, ಇಸ್ಕೊಂಬರ್ಲಾಕಂತೆ ಕಳ್ಸಾಕತ್ತೀನಿ ರೀ. ಕಂಡಾಪಟ್ಟಿ ಉದ್ರಿ ಆಗಿಬಿಟ್ಟೈತ್ರಿ ಊರಾಗ. ಅಮೌಂಟೇ ಕೊಡಲಾಗ್ಯಾವ. ಮತ್ತು ನಾಳೆಗೆ ಇಷ್ಟು ಪಾರ್ಸಲ್ ಹಾಕ್ತೀನಲ್ಲ, ಅಲ್ಲಿ ಫೋನ್ಪೇ ಇಡಲ್ರಿ, ಕ್ಯಾಶ್ ಆನ್ ಡೆಲಿವರಿ ರೀ. ಇಲ್ಲಿ ಕ್ಯಾಶ್ ಕೊಟ್ರೆ ಪಾರ್ಸಲ್ ಹಾಕ್ತಾರೆ ಅವ್ರು, ಇಲ್ಲಿಕ್ಕಂದ್ರೆ ಹಾಕಲ್ಲ. ಮತ್ತು ಇವ್ಸು ಹತ್ತಿಟ್ಟೆ ಇವತ್ತು ಹಿಡಿದ್ರು ಪ್ಯಾಕಿಂಗ್ ಮಾಡ್ಬೇಕು ರೀ. ಪ್ಯಾಕಿಂಗ್ ಮಾಡೋದಂತ ತಡ ಆಗಲ್ಲ. ಇವಾಗ ನೋಡಿ ಹಳೆ ಬುಕ್ಕ ತೊಗೊಂಡು ಬರೀದು ಗಿಚ್ಚದು ಹೆಂಗೆ ಮಾಡಾಕತ್ತಾನ. ತಣ್ಣ ಭಾಳ ಐತ್ರಿ ಗಾಳಿ. ನೋಡಿ ಇಷ್ಟು ಕ್ಲೀನಾಗೈತೆ. ಬಟ್ಟೆ ಇದು ಟಿಚಿಂಗ್ ಮಾಡ್ಬೇಕಂದ್ರೆ ನಾನು ಅಡುಗೆ ಮಾಡ್ತೀನಿ ರೀ. ಏನಾಗ ಇಟ್ಟು ಇವತ್ತೇ ರೊಟ್ಟಿ ಮಾಡಲ್ಲ. ಒಂದಿಷ್ಟು ಮಡಿಕೆ ಕಾಳಿದ್ದು ರೀ, ಉಸು ತೊಳೆದು ಹಾಕಿದೆ. ಯಾವ್ದಾರ ಹೆಣ್ಮಕ್ಳು ಕೆಲಸ ಎಷ್ಟು ಮಾಡಿದ್ರೆ ಮುಗಿಯಲ್ಲ ನೋಡಿ. ಸಾಕು ಅನ್ನಂಗಾಗುತ್ತೆ ಹೆಣ್ಮಕ್ಳು ಕೆಲಸ ನೋಡಿ. ಎಲ್ಲ ಟಿಚಿಂಗ್ ಎಲ್ಲ ಕ್ಲೀನಾಗೈತೆ. ಅದೊಂದು ಬ್ಲೌಸ್ ಸ್ಟಿಚ್ ಮಾಡ್ಬೇಕಂತ ಇಟ್ಟೀನಿ.
ಸಂಜೆ ಕಸ ಉಡಬೇಕ್ರಿ ತಳಗಾಸ ಒಂದೊಂದು ಟೈಮ್ ಉಡುತ್ತೆ ಒಂದೊಂದು ಟೈಮ್ ಉಡಲ್ಲ. ಸಾಂಬಾರು ಮಾತ್ರ ಐತೆ. ಸಾಂಬಾರು ಎಲ್ಲ ಖಾಲಿ ಮಾಡ್ಕೊಂಡು ಮಧ್ಯದ ಬಾಂಡೆ ತಿಕ್ಕಿ ಎಲ್ಲ ಬಿಟ್ಬಿಟ್ಟು ನೋಡಿ. ಬಾಂಡೆದೆಲ್ಲ ಕ್ಲೀನಾಗೈತೆ, ಬಾಂಡೆ ಏನಿಲ್ಲ. ಇವು ಮಡಿಕೆ ಕಾಳು ನೆನೆಕ್ಕಿದ್ನಲ್ಲಿ ನಿನ್ನೆ ಇದು ತೊಳೆದಿಟ್ಟು ನೋಡಿ. ಮುಂಜಾನೆ ತೊಳಿಡ್ಬೇಕು, ಸಂಜೆಗೊಮ್ಮೆ ತೊಳಿಡ್ಬೇಕು. ಹಿಂಗೆ ಪುಟ್ಟೆ ಹಾಕಿ ಚೆಂದ ಮಟ್ಟಿಗೆ ಹೊಡಿತಾರೆ ನೋಡಿ. ನೆಲೆ ಕೆಡಬಾರ್ದ್ರಿಂದ ಅಂತಿರಬೇಕು. ಅಂತಿರಿಟ್ಟಿವಿ ಅಂದ್ರೆ ಬುಡಕ್ಕೆ ಹಿಂಗೆ ಮಡಿಕೆ ಉದಾತೊಡಿ. ಅದಕ್ಕಂತೆ ನಿನ್ನೆ ರಾತ್ರಿ ಇದ್ರಾಗ ಹಾಕಿಟ್ಟಿದ್ದೆ ರೀ ಪುಟ್ಟ್ಯಾಗ. ಇದ್ರಾಗ ಇವತ್ತು ಬೆಳಗ್ಗೆ ತೊಳೆದು ಇದ್ರಾಗ ಹಾಕೀನಿ ರೀ. ಪಾವುಕಿಲೋ ಎಣ್ಣೆ ಹಾಕಿ ನೋಡಿ. ಇಷ್ಟಾಗ್ಯಾವು. ಬುತ್ತಿಗೆ ಅದು ಆಗ್ಬೇಕಲ್ರಿ. ಮತ್ತು ಶ್ರಾವಣಿ ಸ್ಕೂಲಿಗೆ ಹೋಗ್ತಾಳೆ. ಬುತ್ತಿಗೆ ಒಂದಿಷ್ಟು ತಿನ್ನಕ್ಕೆ ಕೊಡ್ತೀನಿ ರೀ. ಹಸಿ ಚಲೋ ನೆನೆ ಕೊಡ್ಬೇಕು. ದಿನ ಒಂದು ಟೈಮ್ ನೆನೆ ಕೊಡೋದಾಗಲ್ಲ. ಹಿಂಗಾಗಿ ನೆನೆಕದಾಗ ಒಂದಿಷ್ಟು ಕೊಡೋದು ನೋಡಿ ಮಕ್ಕಳಿಗೆ. ಬರ್ರಿ, ಸಾಂಬಾರು ಮಾತ್ರ ಐತಿ. ಬೇಳೆ ಸಾಂಬಾರು. ಅನ್ನ ಮಾಡ್ಯವು ಏನು ಮಾಡ್ಯವು ಅಂತೀನಿ. ಹಿಂದೆ ಅಡುಗೆ ಮನೆ ಎಲ್ಲ ಕ್ಲೀನ್ ಐತ್ರಿ. ಇಂಜಿನ್ ಎಲ್ಲ ಕ್ಲೀನ್ ನೋಡಿರಿ. ನಾವು ಹೊತ್ತು ಮುಣಗಿಲ್ಲ. 7 ಗಂಟೆ ಆಗೈತೆ ರೀ. ನಾವು ಹೊತ್ತು ಮುಗಿ ನೋಡಿ. ಮಾಡಾಗೈತೆ ರೀ. ಮಳೆ ಹೊಡ್ಯಾವಲ್ಲ ನೋಡಿ. ಮಾಡಾಗೈತೆ, ಮಳೆ ಹೊಡಿಬೇಕು ರೀ. ಮಳೆ ಬಂದ್ರೆ ಚಲೋ. ಮಳೆ ಇದ್ದರೆ ಬೆಳೀರಿ. ಆದ್ರೆ ಈಗ ಮತ್ತು ಈಗೆಲ್ಲ ತೊಳೆದಿಟ್ಟಿನಲ್ಲ, ಮಲ್ಕೊನಾಗ ಒಂದು ಅರಿವಿ ಬಿಡ್ತೀನಿ ರೀ. ಕಾಟ ಅರಿವಿ ಚಂದ ಮಡಿ ಕೊಡಿತಾವ್ರಿ. ನಾಳೆಗೆ ಅನ್ನಕ್ಕೆ ತೀರಾ ಉದ್ದುದ್ದ ಮಡಿ ಕೊಡಿತಾವ್ರಿ. ಈಗ ಇಷ್ಟು ಹೊಡೆದ ಇಷ್ಟ ಸಾಕ್ರಿ. ತೀರಾ ಮಡಿಕೆ ಅದು ಅಂದ್ರೆ ಅದ್ರ ಪೌಷ್ಟಿಕ ಹೋಗ್ಬಿಡುತ್ತೆ ರೀ. ಮತ್ತೇನು ಮಾಡಕ್ಕೆ ನಾಳೆ ರಾತ್ರಿ ಹೋಗಿನ ಬೆಳಗ್ಗೆ ಮತ್ತೆ ಮಾಡತ್ತೀನಿ ಪಲ್ಯ. ಆಡಾಡಕತ್ತ ನೋಡಿ ಶ್ರಾವಣ. ಬರೀ ಅದೊಂದು ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಸ್ವಲ್ಪ. ಎಲ್ಲ ದೇವ್ರ ಮುಂದೆ ದೀಪ ಹಚ್ಚ ಶ್ರಾವಣಿ ನೋಡಿ. ಶ್ರಾವಣಿ ಉಷ್ಟ್ರ ಮನೆ 2 ಬಂದ್ಲು. ಯಾರು ರೊಕ್ಕ ಕೊಡ್ರು? ಯಾರು ಕೊಳ್ಳೋಳು ಒಯ್ತಾರಿ ಒಯ್ಯಾಗ. ಆಮೇಲೆ ಹುಡುಗಿ ಕಳ್ಸಿರು ಕೊಡೋದ. ಆಯ್ತಕ್ಕಿನ್ನು ಏನು ಇಲ್ಲಿ ಏನು ಎದ್ರದ ಬುಕ್ಕ ಈತದ ಯಾವ್ದದಾರ ನೋಡುತ್ತಮ್ಮ. ನಿಮ್ಮ ಫ್ರೆಂಡ್ಸ್ ಅದಾರ ನೀನು ತೆಗಿಯಕ್ಕೆ ಬರ್ತಾ? ಇದು ಹಿಂಗೆ ಕಡೆ ಹಿಂಗೆ ತೆಗಿಬಾರ್ದಲ್ಲ. ಏನಾಯ್ತು? ಶಾಕ್ ಆಗ್ತೀನಿ. ಇದನ್ನ ಇರ್ತದಾರ ಹೆಂಗೆ ತೋದ ಒಳ್ಳೆ ಇದನ್ನು. ಇದು ಪೈಲ್ವಾನ ಪಾಪನ ಪಾಪನಿಲ್ಲ. ನಿಮ್ಮ ಫ್ರೆಂಡಿಂದ ಯಾಕೆ ಡ್ರಾಯಿಂಗ್ ಬುಕ್ ಆಗ್ತದೀನಿ? ಹಾಂ ನಿಮ್ಮ ಫ್ರೆಂಡಿಂದ ಯಾಕೆ ತಂದು ಬರುತ್ತಿದೆ ಆಕೆ ಡ್ರಾಯಿಂಗ್ ಕ್ಲಾಸಿಗೆ ಹಚ್ಚ ಏನು? ಯಾವಲ್ಲಿ? ಜೀಡಾಪತ್ರ. ಜಡಪತ್ರ ಅಲ್ಲ, ಜೀಡಾಪತ್ರ. ನಾಳೆ ಮುಂಜೆ ಬಂದು ಫೋನ್ ನಂಬರ್ ಸಂಬರ್ಬೇಕಾಗಿತ್ತು. ನೀ ಹಂಗೆ ಫೋನ್ ಹಚ್ಚಿ ಕೇಳಕ್ಕೆ ಬರ್ತಾ ನೋಡ್ರಿ. ಇದೊಂದು ಬ್ಲೌಜಿಗೆ ಹುಕ್ಸ್ ಹಚ್ಚಿದೆ. ಕಸ್ಟಮರ್ ಬಂದಾರ ಒಯ್ಯಾಕ ಕೊಡ್ಬೇಕ್ರಿ ಅವ್ರಿಗೆ. ಕುತ್ತಾ ಹೊಡಿಲಿ ಒಯ್ತಾಳ ಉಟ್ಕೊಂಡು ನೋಡ್ಕೇರಿ. ಇನ್ನೊಂದು ಅದು ಹೊಲಿಬೇಕ್ರಿ. ಬಾದನಾತ್ರಿ ಅವ್ರು ಬ್ಲೌಸ್ ಹಾಕಿ ಬೈಯಾಕತ್ತಾಳ. ಉಟ್ಕೊಂಡು ನೋಡು. ಇವರು ಕುಂತಾರ ಹೊಡಿಲಿ. ಹೊಲಿಬೇಕಂದೆ ಹುಕ್ಸ್ ಹಾಕಿ ನೋಡಿ. ನೋಡಿ ಚಟ್ನಿ ಮಾಡೋಕೆ ಕೊಬ್ಬರಿ, ಪುಟಾಣಿ, ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಉಪ್ಪು ಹಾಕಿ ರುಬ್ಕೊಳ್ಬೇಕ್ರಿ. ಇದನ್ನು ಚಟ್ನಿ ಮಾಡ್ತೀನಿ ನಾನು. ಆ್ಯಕ್ಚುಲಿ ರೊಟ್ಟಿ ಅದಾವು, ತಳ್ಳನ ರೊಟ್ಟಿ ಮಾಡಿಟ್ಟಿದ್ದು. ಅನ್ನ ಮಾಡಬೇಕು, ಸಾಂಬಾರು ಐತೆ, ಬೇಳೆ ಸಾಂಬಾರು. ಅಂದ್ರೆ ಶ್ರವಣ ದೋಸೆ ಬೇಕಂತ, ಚಟ್ನಿ ಬೇಕಂತ. ಎಲ್ಲ ದೋಸೆ ಹಂಚು ಎಲ್ಲ ತೀಕಿಟ್ಟಿದೆ. ಮತ್ತು ಅದನ್ನು ಒಂದಿನ ಪಡ್ಡು ಮಾಡಿದ್ರಾತಂತ ಇಟ್ಟು ಹೋದಂತೆ ಎಲ್ಲ ಬಗುನಿ ಅದು ಖಾಲಿ ಮಾಡಿ ಹಾಕಿ ಫ್ರಿಜ್ ಇಟ್ಟಿದೆ. ಮತ್ತು ದೋಸೆನೇ ಬೇಡಕತ್ತಾನ ರೀ ಶ್ರವಣ. ರೊಟ್ಟಿನೂ ಮಾಡಲ್ಲ, ಮತ್ತು ಚಪಾತಿ ನಾಳೆ ಮಾಡ್ತೀನಲ್ಲ. ಮತ್ತು ಅನ್ನ ಆದ್ರೂ ಅದು ಅಕ್ಕಿದ ಇದು ಅಕ್ಕಿದ. ಅದಕ್ಕಂತ ಅವು ಯಾವ್ದು ಅಂತೀನಂತಾರೆ ಅದು ಮಾಡಿಕೊಟ್ರತ್ತಂತ ದೋಸೆ ಮಾಡಾಕೈತಿ ನೋಡಿ. ದೋಸೆ ಹಂಚು ಕಾದೈತೆ. ಬರೀ ದೋಸೆ ಹಾಕ್ತೀವಿ. ಸಾಂಬಾರು ಕಸಾಕಿಟ್ಟಿನಿ. ಚಟ್ನಿ ಗಟ್ಟಿ ರುಬ್ಬಿಡ್ರವ ನೋಡಿ. ದೋಸೆನೂ ಹಾಕಿದೆ. ಹಾಕಿನೂ ಮಿಕ್ಸರ್ ಕಕ್ಕತ್ತ. ಸಾಂಬಾರು ಹಾಕ್ಕೊಂಡು ಉಣ್ಣಪ್ಪ. ಸಾಂಬಾರು ಐತೆ, ಬೇಳೆ ಸಾಂಬಾರು ಅಂದ ನಾ ಅಂದ್ರೆ ನೋಡಿ. ಚಟ್ನಿಯನ್ನು ಒಗ್ಗರಣೆ ಹಾಕಲಿಲ್ಲ, ಹಾಗೆ ಡೈರೆಕ್ಟ್ ಮಿಕ್ಸರ್ಗೆ ಹಾಕಿ ಶ್ರಾವಣಿಗೆ ಹಾಕಿ ಕೊಟ್ಟು. ಇದಕ್ಕೆ ಪುದೀನ ಹಾಕ್ತಾರೆ. ಪುದೀನ ಹಾಕ್ತಾರೆ. ನನ್ನ ಮಮ್ಮಿ ಚಟ್ನಿ ಪುದೀನ ಹಾಕಿ ನೋಡಿ. ತಗೋ ಊಟ ಮಾಡಾಕತ್ತ ನೋಡಿ. ಆ ಹೊಲಕ್ಕೆ ಹೋಗಿ ಬಂದ್ರೆ ಗಾಳ್ಯಾಗ ಹಸ್ತು ಬಂದ್ರೆ ಅವ್ರು ಹೊಲ್ದಾಗ ಉಂಡಾರಿ. ಆದ್ರೆ ಮತ್ತು ಇನ್ನೂ 8 ಆಗಿಲ್ಲ. ಹೊಟ್ಟೆ ಹಸ ತಿನ್ನಕತ್ರ. ಅದಕ್ಕೆ ಬ್ಲೌಸ್ ಸ್ಟಿಚ್ ಮಾಡೋಬಿಟ್ಟು ಅಡುಗೆ ಮಾಡಾಕೈತಿ ನೋಡಿ. ಶ್ರಾವಣಿ ಹೊಟ್ಟೆ ಹಸೈತಿ ಏನು? ಚಟ್ನಿ ಸಾಂಬಾರು ಹಾಕೋ ಚಟ್ನಿ ಹಾಕೋತಿ ಹೆಂಗೈತಪ್ಪ ಟೇಸ್ಟ್? ಚಟ್ನಿದು ಸೂಪರ್ ಆಗೈತೆ. ಖಾರ ಉಣ್ಬೇಕು. ಮತ್ತು ಕಟಕ್ ಉಣ್ಬೇಕು. ಖಾರ ಉಂಡ್ರನ ಮಜಾ ಬ್ಯಾರಿ ಇಲ್ಲವ. ಈ ಮಳೆಗಾಲ ದಿನಕ್ಕೆ ಬಿಸಿ ಬಿಸಿ ದೋಸೆ ಸಖತ್ ಖಾರ ಉಣ್ಬೇಕು. ಬರ್ರಿ ನಾನು ಕೂಡ ಊಟ ಮಾಡಿ
ಮತ್ತು ಪ್ಯಾಕಿಂಗ್ ಮಾಡೋದವು ಪ್ಯಾಕಿಂಗ್ ಮಾಡಬೇಕು. ಮತ್ತು ನಾವು ಎಲ್ಲ ಊಟ ಮಾಡಿ ಮತ್ತು ಲಾಗ್ ಚಾಲು ಮಾಡ್ತೀವಿ ನೋಡಿರಿ. ಇಷ್ಟು ಪ್ಯಾಕಿಂಗ್ ಮಾಡ್ಬೇಕಂತ ಎಲ್ಲ ತೆಗೆದು ತಳಗಿಟ್ಟೀನಿ. ಈ ಪ್ಯಾಕಿಂಗ್ ಕವರ್ ಉಚ್ಚಬೇಕು, ವಿಡಿಯೋನ ಮಾಡಬೇಕು. ಉಸು ಸೀರೆ 4 ಸೀರೆ ಬಿಚ್ಚಿ ತೋರಿಸಿ ಮತ್ತು ಒಳಗೆ ಪ್ಯಾಕಿಂಗ್ ಮಾಡ್ಬೇಕು ರೀ. ಯಾಕಂದ್ರೆ ಇನ್ನೊಂದು ಸೀರೆ ಚಾಕ್ಲೇಟ್ ಕಲರ್ ಐತಿ, ಮತ್ತು ಪರ್ಪಲ್ ಕಲರ್ ಐತಿ, ಮತ್ತು ಕ್ಯಾಂಪ್ ಕಲರ್ ಇಲ್ರಿ. ಇವು 4 ಸ್ಟೋನಿನ 4 ಅದಾವು. ಶ್ರಾವಣಿ ಓಪನ್ ಮಾಡಿಲ್ಲ ನೋಡಿ. ಶ್ರವಣ್ ಕುಮಾರ್ ಮಲ್ಕೊಂಡಾನ. ನಾನು ಕೂಡ ವಿಡಿಯೋ ಮಾಡೋಕೆ ರೆಡಿ ಆಗೀನಿ ರೀ. ಇಷ್ಟೇ ಸಿಂಪಲ್ ರೆಡಿ ನೋಡಿ ವಿಡಿಯೋ ಮಾಡೋಕೆ. ಟೈಮು 9ಕ್ಕೆ 10 ನಿಮಿಷ ಕಮ್ಮಿ ಐತ್ರಿ. 9:30 ಎನ್ನರಾಗ ವಿಡಿಯೋ ಮಾಡಿಬಿಡ್ತೀವಿ ರೀ. ಹಾಂ 100 ಕವರ್ ತರ್ಸೀನಿ ರೀ. ಶ್ರವಣ್ ನಿದ್ದೆ ಜೋರು ಐತ್ರಿ. ಇದು ಹಚ್ಚೋ ಮುಕ್ಕೋ ಇದೆ ಪ್ಯಾನ್ ಹಚ್ಕೊಂಡು ಬರೀ ರೇಖಾ ಟೈಲರಿಂಗ್ ಚಾನಲ್ಗೆ ವಿಡಿಯೋ ಮಾಡಿ ಮತ್ತು ಸಿಗೋಣ ನೋಡಿರಿ. ಟೈಮು ಬರೋಬ್ಬರಿ 10ಕ್ಕೆ 5 ನಿಮಿಷ ಕಮ್ಮಿ ಆಯ್ತು. ನಾನು 9:30 ಮುಗಿಸ್ಬೇಕಂದ್ರೆ ಆಗಲಿಲ್ಲ. ಇವೆಲ್ಲ ಸೀರೆಗಳು ಇಷ್ಟಿದ್ದೆಲ್ಲ ತೋರಿಸಿದೆ, ಇಷ್ಟು ಪ್ಯಾಕಿಂಗ್ ಮಾಡಿದೆ. ಒಬ್ರದ್ದು ಪಿನ್ ಕೋಡ ಹೆಸರು ಬಂದಿದ್ದಿಲ್ಲ, ಮತ್ತು ಅದ್ರಲ್ಲಿ ಹೆಂಗೆ ಹೇಳ್ತಾರೆ ಪೋಸ್ಟ್ನಲ್ಲಿ ಹಂಗೆ ಹಾಕ್ಬೇಕು ರೀ. ಹಂಗೆ ಕರೆಕ್ಟಾಗಿ ಹೋಗ್ಬಿಡ್ತಾ. ಮತ್ತು ಬೆಂಗಳೂರಾಗಿರ್ತಾರೆ ಸಿಸ್ಟರು ಲಂಗ ತೊಂದಿದ್ರು. ಅವ್ರಿಗೆ ಕಾಲ್ ಮಾಡಿದೆ, ಮಾತಾಡಿದೆ. ತುಂಬ ಖುಷಿ ಆಯ್ತು ಅವ್ರಿಗೂ ಮಾತಾಡಿದ್ದು. ಅವ್ರು ಎಷ್ಟು ಇಷ್ಟಪಡ್ತಾರೆ ಗೊತ್ತೇನ್ರಿ ನಮ್ಮನ್ನ. ನೋಡಿ ಏನೋ ಅವರೆಲ್ಲೋ ನಾವೆಲ್ಲೋ ಬೆಂಗಳೂರು ಒಂದು ಅಕ್ಕ ತಂಗಿ ಥರ ಕಾಂಟೆಂಟ್ ಒಳಗೆ ಇರೋಣ್ರಿ, ಸಿಸ್ಟರ ಮಾತಾಡೋಣ್ರಿ ಅಂತ ಹೇಳಿದ್ರು. ತುಂಬ ಖುಷಿ ಆಯ್ತು. ಏನು ಜೀವನದಲ್ಲಿ ಏನು ಕಟ್ಕೊಂಡು ಹೋಗಲ್ಲ. ಇವ್ರ ತನಕ ನನ್ನವರು ತನ್ನವರು ಅನ್ನೋದೇ ಒಂದು ಇದು ನೋಡಿ ಮುಖ್ಯ ಕೊಡ್ಬೇಕು ನೋಡಿ. ರೊಕ್ಕ ರೂಪಾಯಿ ಯಾವುದು ನಮ್ಮಿಂದ ಬರಲ್ಲ ನೋಡಿ. ಹೌದು ಅಲ್ಲ ಎಡ್ಡೆ ನಮ್ಮಿಂದ ಬರೋದು. ಆಗ ಅವ್ರಿಗೂ ಮಾತಾಡಿ ತುಂಬ ಖುಷಿ ಆಯಿತು. ಇವೆಲ್ಲ ಸೀರೆಗಳು ವಿಡಿಯೋ ಮಾಡಿದ್ದೇನೆ. ಸಾವಿತ್ರಿ ಲೈಫ್ ಸ್ಟೈಲಲ್ಲಿಲ್ಲ, ಈಗ ರೇಖಾ ಟೈಲರಿಂಗ್ ಆ್ಯಂಡ್ ಆನ್ಲೈನ್ ಬಿಸ್ನೆಸ್ ಹೊಸ ಚಾನಲ್ ಓಪನ್ ಮಾಡಿದ್ದೇವಲ್ಲ, ಅದರಲ್ಲಿ ಎಲ್ಲ ವಿಡಿಯೋಗಳು ಬರ್ತಾವೆ. ಹಂಗೆ ವಿಡಿಯೋಗಳು ನೋಡಿ ಹಂಗೆ ನೀವು ಸೀರೆಗಳು ಬುಕ್ ಮಾಡ್ಕೊಡಿ. ಹೆಲ್ಪ್ ಮಾಡಿರಿ ನಮಗೆ ಕೂಡ. ಯಾಕಂದ್ರೆ ಬಡ್ರಿಗೆ ಹೆಲ್ಪ್ ಮಾಡಿರಿ. ಎಂತೆಂತ ಇದ್ದವ್ರಿಗೆ ಎಷ್ಟು ಜನ ಹೆಲ್ಪ್ ಮಾಡ್ತಾರೆ. ಎಲ್ಲರೂ ಯಾರು ಹೆಲ್ಪ್ ಮಾಡೋಡಿ. ಹಂಗೆ ಈ ಭೂಮಿ ಮ್ಯಾಗ ಎಲ್ಲ ಥರ ಹಂಗೆ ಇರುತ್ತೆ ರೀ. ಏನು ಮಾಡೋಕ್ಕಾಗಲ್ಲ. ಇಷ್ಟು 7 ಆದು ನೋಡಿ. 7 ಆರ್ಡ್ರ್ ಆದು ನೋಡಿ. 7 ಆರ್ಡ್ರ್ ಅಂದ್ರೆ ಬೆಂಗಳೂರಿನಿಂದ ಇವು ಸೀರೆಗಳು ಸಪ್ಪತ್ತ ನೋಡಿ, ಮಸ್ತ್ ಅದಾವು. ಬಾರ್ಡ್ರ್ ಅವ್ರು ಇರ್ತದವ್ರಿ. ಬರೀ 1400 ರೂಪಾಯಿ ನೋಡಿರಿ ಸೀರೆಗೆ. ನಿಮ್ಮ ಫುಲ್ಲ ಪರಗು ನೋಡಬೇಕು ಅಂತಂದ್ರೆ ಆ ರೇಖಾ ಟೈಲರಿಂಗ್ ಚಾನಲ್ಗೆ ಹೋಗಿ ನೋಡ್ಕೊಂಡು ಬುಕ್ಕಿಂಗ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟು ತಗೊಳ್ತೀನಿ. ದಿನ ಟೈಮ್ ಲೇಟ್ ಆಗೈತನ. ಶ್ರಾವಣಿ ಪಾಪಿನ ಮಲ್ಕೊಂಡು ವಿಡಿಯೋ ಮಾಡೋಕ್ಕೆ ನಾನು ಕೂಡ ಆಯ್ತು ರೀ. ಇನ್ನು ಒಬ್ಬ ಸಿಸ್ಟರ್ ಕಮೆಂಟ್ ಹಾಕಿದ್ರಿ, ಆ ಅಕ್ಕ ಯಾರು ಮಾತಿಗೂ ತಲೆ ಕಟ್ಸ್ಕೋಬೇಡ್ರಿ, ನಿಮ್ಮ ಮೇನ್ ಚಾನಲಲ್ಲಿ ಲೈಫ್ ಸ್ಟೈಲ್ ಅಂತ ಐತೆ, ಲೈಫ್ ಸ್ಟೈಲ್ ವಿಡಿಯೋ ಮಾಡಿರಿ ಅಂತ ಕಮೆಂಟ್ ಮಾಡಿದ್ರಿ. ತುಂಬ ಖುಷಿ ಆಯ್ತು ರೀ. ನೀವೆಲ್ಲರೂ ನಮಗೆ ಸಪೋರ್ಟ್ ಮಾಡೋಕ್ಕಾಗ್ತಿಲ್ಲ. ಇದ್ದವರಿಗೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ನೀವು ಆದಷ್ಟು ಎಲ್ಲರೂ ಸಪೋರ್ಟ್ ಮಾಡಿರಿ ಅಂತ ನಿಮ್ಮೆಲ್ಲರ ತಾಕು ಕೇಳ್ಕೊತಿರ್ತೀನಿ. ಯಾಕಂದ್ರೆ ಇಷ್ಟು ರಾತ್ರಿ 10 11 ತನಕ ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀವಿ. ಮತ್ತು ಬೆಳಗ್ಗೆ ನೆಶ್ಚಿನಾಗೆ ವಿಡಿಯೋ ಮಾಡಿರ್ತೀವಿ. ಅದಕ್ಕೆಲ್ಲ ಪ್ರತಿಫಲ ಸಿಗಬೇಕಂದ್ರೆ ನಿಮ್ಮ ಸಪೋರ್ಟ್ ಖಂಡಿತ ಬೇಕು ನಮಗೆ. ವಿಡಿಯೋ ಓಡಬೇಕು. ನಮಗೂ ಕೂಡ ಯೂಟ್ಯೂಬಿಂದ ಒಂದೇನು ಬರ್ಬಾರ್ದು ಎಲ್ಲ ಖರ್ಚು ಹೆಚ್ಚಾಗುತ್ತೆ ನೋಡಿ. ಇವಾಗ ಹಬ್ಬ ಬರುತ್ತಲ್ಲ ಎಲ್ಲ ಖರ್ಚು ಇರೈತ್ರಿ. ಮತ್ತು ಮಕ್ಕಳು ಮುಂದೆ ವರ್ಷಕ್ಕೆ ಮಕ್ಕಳು ಸ್ಕೂಲ್ ಫೀಸ್ ಇರುತ್ತೆ. ನೀವು ಸಪೋರ್ಟ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಅಂತ ಎಲ್ಲ ತಗೋ ಕೇಳ್ಕೊತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಹಂಗೆ ಹೈಪ್ ಅನ್ನೋ ಬಟನ್ ಬರುತ್ತೆ, ಹೈಪ್ ಮಾಡಿ. ಈ ವಿಡಿಯೋಗೆ ಎಂಡ್ ಮಾಡ್ತೀನಿ ರೀ. ಇವ್ಸು ಇದು ಚೀಲದಾಗ ಇಟ್ಬಿಡ್ತೀನಿ ರೀ. ಚೀಲದಾಗಿಟ್ಟು ಎಂಡ್ ಮಾಡಿಬಿಡ್ತೀನಿ ನೋಡಿ. ನಾಳೆಗೆ ಹೋಗಕ್ಕೆ ಹಂಗೆ ರೆಡಿ ಆಗುತ್ತೆ ನೋಡಿ. ಎಲ್ಲ ವ್ಯವಸ್ಥೆ ಮಾಡಿಟ್ಕೊಂಡ್ರೆ ಬೆಳಗ್ಗೆ ಮಕ್ಕಳು ಸ್ಕೂಲಿಗೆ ಕಳಿಸಿ ಇನ್ನು ಆರ್ಡ್ರು ಹಾಕಿ ಇನ್ನೊಬ್ಬರು ವಿಡಿಯೋ ಮಾಡೋಕ್ಕೆ ಬರ್ರಿ ಸಿಸ್ಟರ್ ಅಂತೀರ. ಅಲ್ಲಿಗೆ ಹೋಗ್ಬೇಕು, ಎಲ್ಲಿಗೆ ಹೋಗ್ಬೇಕು, ಎಲ್ಲಿಗೆ ಬರ್ತೀನೋ ಒಂದು ಗೊತ್ತಿಲ್ರಿ. ನೋಡಿರಿ ಪ್ಯಾಕಿಂಗ್ ಮಾಡಿರ್ತೀನಿ. ಈ ವಿಡಿಯೋಗೆ ಎಂಡ್ ಮಾಡ್ತೀನಿ. ಆ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್.